ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರತಕ್ಕಂತಹ 2 ಮಾದರಿ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆಯ 2ನೇ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಭಾಗ 4 ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈ ವಿಡಿಯೋ ಭಾಗದಲ್ಲಿ ನಾನು 31ರಿಂದ 40ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸುವುದು ಹೇಗೆ ಎಂಬ ಬಗ್ಗೆ ಚರ್ಚಿಸ್ತೇನೆ. ಈ ಒಂದು ಪತ್ರಿಕೆಯ ಮೊದಲ ಪ್ರಶ್ನೆ ಹೀಗಿದೆ. 31ನೇ ಪ್ರಶ್ನೆ, 31st ಕ್ವಶನ್. ಒಂದು ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ದ ಲೆನ್ಸ್ ಆಫ್ ದ ಟ್ಯಾಂಜೆನ್ಸ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎ ಪಾಯಿಂಟ್ ಔಟ್ಸೈಡ್ ಇಟ್. ಅಂದರೆ ಒಂದು ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆನ್ಸ್ ಅನ್ನು ಅಂದರೆ ಸ್ಪರ್ಶಕವನ್ನು ಎಳಿಬಹುದು. ಅವುಗಳ ಉದ್ದಗಳು ಹೇಗಿವೆ, ಲೆನ್ಸ್ ಹೇಗಿದೆ ಅಂತ ಕೇಳಿದರೆ ಕನ್ನಡದಲ್ಲಿ ಅದರ ಅಸಮವಾಗಿರುತ್ತದೆ, ಸಮವಾಗಿರುತ್ತದೆ, ವೃತ್ತದ ತ್ರಿಜ್ಯಕ್ಕೆ ಸಮನಾಗಿರುತ್ತದೆ, ವೃತ್ತದ ವ್ಯಾಸಕ್ಕೆ ಸಮನಾಗಿರುತ್ತದೆ. ಇಂಗ್ಲಿಷ್ ಅಲ್ಲದ ಆರ್ ಅನ್ಈಕ್ವಲ್, ಆರ್ ಈಕ್ವಲ್, ಆರ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್, ಆರ್ ಈಕ್ವಲ್ ಟು ಡಯಾಮೀಟರ್ ಆಫ್ ದ ಸರ್ಕಲ್. ಆದರೆ ಇದು ಥಿಯರಮ್ ಬೇಸ್ಡ್ ಕ್ವಶನ್ ಆಗಿರೋದ್ರಿಂದ ನಮಗೆ ಥಿಯರಮ್ಸ್ ಏನು ಹೇಳ್ತದೆ, ಟ್ಯಾಂಜೆನ್ಸ್ ಡೌನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್ ಅಥವಾ ಸಮನಾಗಿರುತ್ತದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತದೆ ಅಂತ ಹೇಳ್ತದೆ. ಆದ ಕಾರಣ ನಮ್ಮ ಆನ್ಸರ್ ಬಿ, ಸಮನಾಗಿರುತ್ತದೆ. ಆರ್ ಈಕ್ವಲ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ 32nd ಕ್ವಶನ್. ಈ 32ನೇ ಪ್ರಶ್ನೆ ಅದು ಹೀಗಿದೆ. ಓ ಕೆ ಕೇಂದ್ರವುಳ್ಳ ವೃತ್ತಕ್ಕೆ ಎ ಸಿ ಬಿ, ಎ ಇ ಮತ್ತು ಬಿ ಡಿಗಳು ಸ್ಪರ್ಶಕಗಳಾಗಿವೆ. ಇಲ್ಲಿ ಚಿತ್ರ ಇದೆ. ಎ ಬಿ 12 ಸೆಂಟಿಮೀಟರ್ ಮತ್ತು ಎ ಇ 3 ಸೆಂಟಿಮೀಟರ್ ಆದರೆ ಬಿ ಡಿಯ ಉದ್ದ. ಇನ್ ದ ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ, ಎ ಸಿ ಬಿ, ಎ ಇ ಅಂಡ್ ಬಿ ಡಿ ಆರ್ ದ ಟ್ಯಾಂಜೆನ್ಸ್. ಇಫ್ ಎ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಎ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ದ ಲೆಂತ್ ಆಫ್ ಬಿ ಡಿ ಈಸ್ ಕೇಳಿದ್ದಾರೆ. ಬಿ ಡಿ ಅಂದರೆ ಇಲ್ಲಿ ಈ ಬಿ ಡಿಯ ಲೆಂತ್ ಅನ್ನು ಕೇಳಿದ್ದಾರೆ. ಬಿ ಡಿಯ ಲೆಂತ್ ನಮಗೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಬಿ ಡಿಯ ಲೆಂತ್ ನಮಗೆ ತಿಳಿಬೇಕು ಅಂತಂದರೆ ಬಿ ಸಿಯ ಲೆಂತ್ ಗೊತ್ತಾದರೆ ಸಾಕಾಗುತ್ತೆ. ಏಕೆಂದರೆ ಬಿ ಸಿ ಆ್ಯಂಡ್ ಬಿ ಡಿ ಆರ್ ಈಕ್ವಲ್. ವೈ? ಇಟ್ ಈಸ್ ದ ಟ್ಯಾಂಜೆನ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಬಿ ಟು ದ ಸರ್ಕಲ್ ಆಫ್ ಸೆಂಟರ್ ಓ. ಅದೇ ರೀತಿ ನಮಗೆ ಬಿ ಸಿಯ ಲೆಂತ್ ಗೊತ್ತಾಗಬೇಕು ಅಂತಾದರೆ ನಮಗೆ ಎ ಬಿಯ ಲೆಂತ್ನಿಂದ ಎ ಸಿಯ ಲೆಂತನ್ನು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಸಾಕು. ಎ ಬಿ ಎಷ್ಟು ಅಂತ ಗೊತ್ತಿದ್ರೆ ಅದರಿಂದ ಎ ಸಿ ಲೆಂತನ್ನು ಮೈನಸ್ ಮಾಡ್ಬೋದು. ಎ ಸಿ ಲೆಂತ್ ಗೊತ್ತಿಲ್ಲ ಅಂದರೆ ಎ ಇ ಲೆಂತ್ ಗೊತ್ತಿದ್ರೆ ಎ ಸಿ ಲೆಂತ್ ಈಕ್ವಲ್ ಆಗುತ್ತೆ. ಏಕೆಂದರೆ ದೇ ಆರ್ ದ ಟ್ಯಾಂಜೆನ್ಸ್ ಡಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಎ ಟು ದ ಸರ್ಕಲ್ ಆಫ್ ರೇಡಿಯಸ್ ಓ. ಸೊ ನಮಗೆ ಎ ಇ ಕೊಟ್ಟಿದ್ದಾರಾ ನೋಡೋಣ. ಎ ಇ ಕೊಟ್ಟಿದ್ದಾರೆ. ಎ ಇ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಟು ಎ ಸಿ ಇಸ್ ಆಲ್ಸೋ ಈಕ್ವಲ್ ಟು 3 ಸೆಂಟಿಮೀಟರ್, 3 ಸೆಂಟಿಮೀಟರ್ ಆಗುತ್ತೆ. ಎ ಬಿ ಕೊಟ್ಟಿದ್ದಾರಾ ಅಂತ ನೋಡಿದರೆ ಎ ಬಿಯನ್ನು ಕೊಟ್ಟಿದ್ದಾರೆ ಗಿವನ್ 12 ಸೆಂಟಿಮೀಟರ್. ಸೊ ಎ ಬಿ 12 ಸೆಂಟಿಮೀಟರ್, ದೆನ್ ಎ ಸಿ 3 ಮೈನಸ್ ಮಾಡಿದಾಗ ಬಿ ಸಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಆಗುತ್ತೆ. ಸೊ ಬಿ ಡಿ ಇಸ್ ಆಲ್ಸೋ ಸೇಮ್ ಆಸ್ ಬಿ ಸಿ, ದಟ್ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಅಂದರೆ 3 ಸೆಂಟಿಮೀಟರ್ ಇಲ್ಲಿ ಹಾಕಿದ್ದೀನಿ. ಆಮೇಲೆ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು 12 ಮೈನಸ್ 3 ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಸೊ ಆನ್ಸರ್ ಡಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. This is the right answer, D. So next question, 33rd ಅಥವಾ 33ನೇ ಪ್ರಶ್ನೆ ಅದು ಹೀಗಿದೆ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ವೃತ್ತಛೇದಕ ರೇಖೆಯು ಅಂದರೆ ಸೀಕೆಂಟ್ ಯಾವುದು ಅಂತ ಕೇಳಿದರೆ, ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ ದ ಸೀಕೆಂಟ್ ಈಸ್, ನೋಡಿ, ಪಿ ಕ್ಯೂ ಈಸ್ ದ ಕಾರ್ಡ್, ಆರ್ ಕ್ಯೂ ಈಸ್ ದ ಡಯಾಮೀಟರ್ ಪಾಸಿಂಗ್ ಥ್ರೂ ದ ಸೆಂಟರ್, ದೆನ್ ಎ ಬಿ ಈಸ್ ದ ಟ್ಯಾಂಜೆಂಟ್, ಇಟ್ ಈಸ್ ಟಚಿಂಗ್ ಓನ್ಲಿ 1 ಪಾಯಿಂಟ್ ಅಂದರೆ ಒಂದೇ ಬಿಂದುವನ್ನು ಸ್ಪರ್ಶಿಸುತ್ತದೆ. ಸೊ ಎಕ್ಸ್ ವೈ ಇಸ್ ದ ಸೀಕೆಂಟ್ ಅಥವಾ ಎಕ್ಸ್ ವೈ ಸ್ಪರ್ಶ ಇದು ಛೇದಕ ಆಗುತ್ತೆ. ಏಕೆಂದರೆ ಇದು 2 ವೃತ್ತವನ್ನು ಇದು 2 ಬಿಂದುಗಳಲ್ಲಿ ಛೇದಿಸ್ತದೆ. ಇಂಟರ್ಸೆಕ್ಟಿಂಗ್ 2 ಪಾಯಿಂಟ್ಸ್ ಆಫ್ ಎ ಸರ್ಕಲ್. ಸೊ ದೇರ್ ಫೋರ್ ಎಕ್ಸ್ ವೈ 4 ಆಪ್ಷನ್ ನೋಡಿ, ಪಿ ಕ್ಯೂ, ಎಕ್ಸ್ ವೈ, ಕ್ಯೂ ಆರ್, ಎ ಬಿ, ಎಕ್ಸ್ ವೈ ಇದೆ ಇಲ್ಲಿ. ಸೊ ಆನ್ಸರ್ ಬಿ, ಎಕ್ಸ್ ವೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 34th ಕ್ವಶನ್, 34ನೇ ಪ್ರಶ್ನೆ ಅದು ಹೀಗಿದೆ. ಒಬ್ಬ ವಿದ್ಯಾರ್ಥಿಯು 9 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ಜಾಮಿತಿಯ ರಚನೆಯ ಪ್ರಕಾರ ಚಿತ್ರದಲ್ಲಿ ತೋರಿಸಿರುವಂತೆ ವಿಭಾಗಿಸುತ್ತಾನೆ. ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ಎ ಎಂ ಮತ್ತು ಬಿ ಎಂಗಳ ಉದ್ದ ಅಂದರೆ ಎ ಎಂ ಮತ್ತು ಬಿ ಎಂಗಳ ಉದ್ದವನ್ನು ಕೇಳಿದ್ದಾರೆ. A student divided a line of length 9 centimeter in the ratio 2:3 geometrically as shown in the figure. The correct lengths of AM and MB obtained by calculation are respectively equal to ಅಂತ ಕೇಳಿದ್ದಾರೆ. 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಮಾಡ್ಕೊಳ್ಳಿ. ಆಗ ಒಂದು ಪ್ರಶ್ನೆ ಬಂದಿತ್ತು ಹಿಂದಿನ ಸಂಚಿಕೆಯಲ್ಲಿ ಇದೇ ಕ್ವಶನ್ ಪೇಪರ್ನಲ್ಲಿ. 2 ಮತ್ತು 3 ಅನ್ನು ಆ್ಯಡ್ ಮಾಡಿ 5 ಬಂತು. 5ನಲ್ಲಿ 2 ಎ ಎಮ್ ಆಗುತ್ತೆ, 5ನಲ್ಲಿ 3 ಎಂ ಬಿ ಆಗುತ್ತೆ. ಸೊ 5ನಲ್ಲಿ 2 ಎ ಎಮ್ ಆದರೆ 9ನಲ್ಲಿ ಎಷ್ಟು? ಸೊ
2/5 ಇಂಟು 9 ಮಾಡಿದರೆ ನಮಗೆ ಎ ಎಮ್ ಸಿಗುತ್ತೆ. 3/5 ಇಂಟು 9 ಮಾಡಿದರೆ ನಮಗೆ ಎಮ್ ಬಿ ಬರುತ್ತೆ. ಸೊ ಬಿ ಎಮ್ ಬರುತ್ತೆ. ಸೊ ಎ ಎಮ್ ಇಷ್ಟು ಬಿ ಎಮ್ ಇಸ್ ಈಕ್ವಲ್ ಟು 2x ಇಷ್ಟು 3x ಅಂತ ತೆಗೆದುಕೊಳ್ಳೋಣ. 2x + 3x ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಸೊ 5x ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 9/5 ಆಯಿತು. ದಟ್ ಈಸ್ ಈಕ್ವಲ್ ಟು 1.8 ಸೆಂಟಿಮೀಟರ್ ಆಗುತ್ತೆ. ಈಗ ನಮಗೆ 1.8 ಅಂದರೆ ಎಕ್ಸ್ ಸಿಕ್ಕಿತ್ತು. 2 ಇಂಟು ಎಕ್ಸ್ ದಟ್ ಈಸ್ ಎ ಎಮ್, 3 ಇಂಟು ಎಕ್ಸ್ ದಟ್ ಈಸ್ ಬಿ ಎಮ್. ಸೊ 2 ಇಂಟು ಎಕ್ಸ್, 2 ಇಂಟು 1.8 ದಟ್ ಈಸ್ 3.6 that is AM. Then BM is equal to 3 into 1.8 that is 5.4 centimeter. So 3.6 and 5.4 is the right answer. ನೆಕ್ಸ್ಟ್ 35th ಕ್ವಶನ್ ಅಂದರೆ 35ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆದ್ದು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ಬಾಹುಗಳ ನಡುವಿನ ಸರಿಯಾದ ಸಂಬಂಧ. ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಎಬಿಸಿ ಗಿವನ್ ಇನ್ ದ ಫಿಗರ್ ಈಸ್. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಪೈಥಾಗೊರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಪೈಥಾಗೊರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಹೈಪೋಟಿನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಆ ಆಪ್ಷನ್ ಇದೆಯಾ ನೋಡೋಣ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಡಿ ಈ ಆನ್ಸರ್ ಆಪ್ಷನ್ ಇದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಡಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಡೈರೆಕ್ಟ್ ಕ್ವಶನ್. ಇದು ನೇರ ಪ್ರಶ್ನೆ ಆಗಿದೆ, ಯಾವುದೇ ಲೆಕ್ಕಾಚಾರ ಇಲ್ಲಿಲ್ಲ. 36ನೇ ಪ್ರಶ್ನೆ 36th ಕ್ವಶನ್ ಅದು ಹೀಗಿದೆ. ಒಂದು ಗೋಳದ ಘನಫಲವು ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. ಹಾಗಾದರೆ ಗೋಳದ ತ್ರಿಜ್ಯ ಎಷ್ಟು? ದ ವಾಲ್ಯೂಮ್ ಆ್ಯಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಇಸ್ ನ್ಯೂಮೆರಿಕಲಿ ಈಕ್ವಲ್. ದೆನ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್. ನೋಡಿ, ಇಲ್ಲಿ ರೇಡಿಯಸ್ ಈಕ್ವಲ್ ಆಗಿರಬೇಕು, ಯಾಕೆಂದರೆ ಒಂದೇ ಸ್ಪಿಯರ್ ಇದೆ, ಅದರ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮನ್ನು ಕಂಪೇರ್ ಮಾಡಿದ್ದಾರೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯಾರಿಸನ್ ಮಾಡುವಾಗ ವಾಲ್ಯೂಮ್ 4/3πr³ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ, ಅದು ಟೋಟಲ್ ಸರ್ಫೇಸ್ ಏರಿಯಾ ಮಾತ್ರ ಇರೋದು ಸ್ಪಿಯರಿಗೆ, 4πr² ಆಗುತ್ತೆ. ಸೊ ಇಲ್ಲಿ 4 ಕ್ಯಾನ್ಸಲೇಷನ್ ಆಗುತ್ತೆ. ಸೊ ಪೈ ಆಲ್ಸೋ ಕ್ಯಾನ್ಸಲೇಷನ್ ಆಗುತ್ತೆ. 3 ರೈಟ್ ಸೈಡಿಗೆ ಬರುತ್ತೆ. ಸೊ r³ ಇಸ್ ಈಕ್ವಲ್ ಟು 3r² ಆಗುತ್ತೆ. ಸೊ ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, r ಹೊಡೆದು ಹೋಗುತ್ತೆ. ಸೊ ಇಲ್ಲಿ 2r, ಇಲ್ಲಿ 2r ಹೊಡೆದ್ರೆ ಒಂದು r ಉಳಿಯುತ್ತದೆ. ಸೊ r ಇಸ್ ಈಕ್ವಲ್ ಟು 3. ಸೊ ಏನು ರಿಲೇಷನ್ ಇದೆ? 3 ಯೂನಿಟ್ಸ್ ಅಂದರೆ 3 ಮಾನಗಳು ರಿಲೇಷನ್ ಅದರದ್ದು. ಸೊ r ಇಸ್ ಈಕ್ವಲ್ ಟು ತ್ರಿಜ್ಯ ಕೇಳಿದವರು ರೇಡಿಯಸ್ ಇಸ್ ಈಕ್ವಲ್ ಟು 3 ಯೂನಿಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 37th ಕ್ವಶನ್ ಅದು ಹೀಗಿದೆ. 37ನೇ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವ ಆಲಿಕೆಯು ಇವುಗಳ ಜೋಡಣೆಯಿಂದ ಆಗಿರೋದು. ಬಹಳ ಸಿಂಪಲ್ ಪ್ರಶ್ನೆ ಇದು. ಎ ಫೈನಲ್ ಗಿವನ್ ಇನ್ ದ ಫಿಗರ್ ಈಸ್ ದ ಕಾಂಬಿನೇಷನ್ ಆಫ್ 2 ಸಾಲಿಡ್ಸ್ ಇದೆ. ಯಾವುದೆಲ್ಲ ಅಂತಂದರೆ ಇಲ್ಲಿ ನೋಡುವಾಗಲೇ ಗೊತ್ತಾಗುತ್ತೆ. ದಿಸ್ ಈಸ್ ನೋಡೋಣ, ಆಪ್ಷನ್ ನೋಡೋಣ. 1 ಸಿಲಿಂಡರ್ ಮತ್ತು 1 ಶಂಕು. ಎ ಸಿಲಿಂಡರ್ ಆ್ಯಂಡ್ ಎ ಕೋನ್. ಇದು ಸಿಲಿಂಡರ್ ಓಕೆ, ಬಟ್ ಇದು ಕೋನ್ ಅಲ್ಲ, ಕಟ್ ಆಗಿದೆ ಇಲ್ಲಿ. ಸೊ ಸೆಕೆಂಡ್ ಇದು ಸಿ ನೋಡ್ತೇನೆ. 1 ಶಂಕು ಆ್ಯಂಡ್ 1 ಗೋಳ. 1 ಕೋನ್ ಆ್ಯಂಡ್ ಎ ಹೆಮಿಸ್ಪಿಯರ್ ಅಂದರೆ ಅರ್ಧ ಗೋಳ ಅಲ್ಲ, ಇಲ್ಲಿಲ್ಲ, ಗೋಳನೇ ಇಲ್ಲ. 1 ಸಿಲಿಂಡರ್, ಒಂದು ಸಿಲಿಂಡರ್ ಮತ್ತು 1 ಆಯತ ಘನಾಕೃತಿ. ಎ ಸಿಲಿಂಡರ್ ಆ್ಯಂಡ್ ಎ ಕ್ಯೂಬಾಯ್ಡ್ ಇಲ್ಲವೇ ಇಲ್ಲ ಇಲ್ಲಿ. ಸೊ ಬಿ 1 ಸಿಲಿಂಡರ್, 1 ಸಿಲಿಂಡರ್ ಮತ್ತು 1 ಶಂಕುವಿನ ಭಿನ್ನಾಕ. ಎ ಸಿಲಿಂಡರ್ ಆ್ಯಂಡ್ ಎ ಫ್ರಸ್ಟಮ್ ಆಫ್ ಕೋನ್. ಇಲ್ಲಿ ನೋಡಿ ಸಿಲಿಂಡರ್ ಇದೆ, ಎ ಫ್ರಸ್ಟಮ್ ಆಫ್ ಎ ಕೋನ್, ಯಾಕೆಂದರೆ ಇಲ್ಲಿ ಕಟ್ ಆಗಿದೆ. ಸೊ ದಿಸ್ ಇಸ್ ಎ ಫ್ರಸ್ಟಮ್ ಆಫ್ ಎ ಕೋನ್. ಸೊ ರೈಟ್ ಆನ್ಸರ್ ಈಸ್ ಬಿ 1 ಸಿಲಿಂಡರ್ ಮತ್ತು 1 ಶಂಕುವಿನ ಭಿನ್ನಕ. ಎ ಸಿಲಿಂಡರ್ ಆ್ಯಂಡ್ ಎ ಫ್ರಸ್ಟಮ್ ಆಫ್ ಎ ಕೋನ್. ನೆಕ್ಸ್ಟ್ 38th ಕ್ವಶನ್ 38ನೇ ಪ್ರಶ್ನೆ ಅದು ಹೀಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯ ಆಕಾರ ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ 2 ಅರ್ಧಗೋಳವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರ್ನ ತ್ರಿಜ್ಯ ಮತ್ತು ಗೋಳದ ತ್ರಿಜ್ಯವು 6 ಸೆಂಟಿಮೀಟರ್ ಆಗಿದೆ. ಸಿಲಿಂಡರಿನ ಎತ್ತರವು h ಸೆಂಟಿಮೀಟರ್ ಆದರೆ ಘನಾಕೃತಿಯ ಘನಫಲ ಎಷ್ಟು? ದ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ 2 ಹೆಮಿಸ್ಪಿಯರ್ಸ್. ಅಲ್ಲಿ ಕಾಣುತ್ತೆ, ಆ ಸೈಡ್ ಮತ್ತು ಈ ಸೈಡ್, 2 ಸೈಡ್ನಲ್ಲಿ. ಸ್ಟಕ್ ಟು ಈಚ್ ಆಫ್ ಇಟ್ಸ್ ಹ್ಯಾಂಡ್ಸ್ ಆಸ್ ಶೋನ್ ಇನ್ ದ ಫಿಗರ್. The radius of the cylinder and the hemispheres are equal to r. ಎಲ್ಲ ರೇಡಿಯಸ್ ಈಕ್ವಲ್ ಆಗಿದೆ. If the height of the cylinder is h centimeter, the volume of the solid is ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 2 ಹೆಮಿಸ್ಪಿಯರ್ನ ಒಟ್ಟು ಸೇರಿಸಿದಾಗ 1 ಸ್ಪಿಯರ್ ಆಯಿತು. ಅದರ ವಾಲ್ಯೂಮ್ 4/3πr³ ಆಗುತ್ತೆ. ನೋಡಿ, ಈ ಒಂದು ಆಪ್ಷನ್ ನೋಡ್ತೇನೆ ನಾನು, ಆಪ್ಷನ್ ಮೂಲಕನೇ ಹೋಗ್ತೀನಿ. 4/3 ಇಲ್ಲಿದೆ, ಪೈ r² ಇಂಟು r³ ಇಲ್ಲಿದೆ ಸ್ಪಿಯರ್ನ ವಾಲ್ಯೂಮ್. ನೆಕ್ಸ್ಟ್ ಸಿಲಿಂಡರ್ನ ವಾಲ್ಯೂಮ್ ಪೈ r²h. ಪೈ r²h ಎಲ್ಲಿದೆ? ನೋಡಿ, ಪೈ r² ಇಲ್ಲಿದೆ, h ಒಳಗಡೆ ಇದೆ, ಪೈ r²h. ಸೊ ಎ ಇಸ್ ದ ರೈಟ್ ಆನ್ಸರ್. ಅಂದರೆ 4/3πr³
ಪ್ಲಸ್ ಪೈ ಆರ್ ಸ್ಕ್ವೇರ್ ಹೆಚ್ಚಾಗಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ ಆಗಿರೋದ್ರಿಂದ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಒಂದು ವೇಳೆ ಇದು ತಪ್ಪಾಗ್ತಿದ್ರೆ ನಾವು ಬಿಗೆ ಹೋಗ್ಬೇಕಿತ್ತು, ಬಿನು ತಪ್ಪಾದರೆ ಸಿ ಡಿ ಅನ್ನು ನೋಡ್ಬೋದಿತ್ತು. ಅಂದರೆ ಇಲ್ಲಿ ವಿ ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಎಚ್ 4/3 ಅದರಲ್ಲಿ ಕಾಮನ್ ಇರೋದು ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ನಾವು ಸೈಡ್ ತೆಗೆದಾಗ 4/3 ಆರ್ ಒಳಗಡೆ ಉಳಿಯುತ್ತೆ, ಪ್ಲಸ್ ಇಲ್ಲಿ ಹೆಚ್ಚು ಮಾತ್ರ ಉಳಿಯುತ್ತೆ. ಸೊ ಅವರ್ ಆನ್ಸರ್ ದ ಫಸ್ಟ್ ಒನ್ ಎ ಪೈ ಆರ್ ಸ್ಕ್ವೇರ್ ಇಂಟು 4r/3 ಪ್ಲಸ್ ಹೆಚ್ ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ 39th ಕ್ವಶನ್, ಈ ಒಂದು ಪ್ರಶ್ನೆ ಪತ್ರಿಕೆಯದ್ದು 39ನೇ ಪ್ರಶ್ನೆ. ಒಂದು ಶಂಕುವಿನ ಎತ್ತರ ಮತ್ತು ಅದರ ಪಾದದ ತ್ರಿಜ್ಯಗಳು ಕ್ರಮವಾಗಿ 12 ಮತ್ತು 5 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಇಳಿಜಾರು ಎತ್ತರ the height and the radius of the base of a cone are 12 centimeter and 5 centimeter respectively. Then the slant height of the cone is. ಇಲ್ಲೊಂದು ಚಿತ್ರ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ಇದೊಂದು ಕೋನ್ ಅಥವಾ ಶಂಕು ಆಗಿದೆ. ಶಂಕುವಿನ ಎತ್ತರ ಹೈಟ್ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ 5 ಕೊಟ್ಟಿದ್ದಾರೆ. ನೋಡಿ, ರೇಡಿಯಸ್ ಮತ್ತು ಹೈಟ್ ಕೊಟ್ಟಾಗ ಸ್ಲ್ಯಾಂಟ್ ಹೈಟ್ ಎಲ್, ಇದು ರೈಟ್ ಆ್ಯಂಗಲ್ ಟ್ಯಾಂಗರ್ನ ಹೈಪಾಟಿನಸ್ ಆಗುತ್ತೆ. ಸೊ ಪೈಥಾಗೋರಿಯನ್ ಥಿಯರಮನ್ನು ಅಪ್ಲೈ ಮಾಡಿದಾಗ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅದನ್ನು ಸಾಲ್ವ್ ಮಾಡ್ಬೋದು. ಸೊ 12 5 ಬಂದಾಗ ಪೈಥಾಗೋರಿಯನ್ ಟ್ರಿಪ್ಲೆಟ್ ಸಿಗುತ್ತೆ ನನಗೆ. 5 12 ಅಂದರೆ ಎಲ್ 13 ಬರಲೇಬೇಕು. ಇಲ್ಲಿ ಆಪ್ಷನ್ ನೋಡೋಣ 13 ಇದೆಯಾ ಅಂತ. ಸೊ ಇಲ್ಲಿ 13 ಸಿ ಆಪ್ಷನ್ ಇದೆ. ಸೊ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ನೋಡೋಣ ಇಲ್ಲಿ ಇನ್ನು ಅದನ್ನು ಬಿಡಿಸಿ. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಈಸ್ ಈಕ್ವಲ್ ಟು 5 ಆ್ಯಂಡ್ ಎಚ್ ಈಸ್ ಈಕ್ವಲ್ ಟು 12. 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 144. ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 169 169. ಸೊ ಎಲ್ ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 40th ಕ್ವಶನ್, 40ನೇ ಪ್ರಶ್ನೆ. ಅದು ಹೀಗಿದೆ: ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ. ಒಂದು ಬೆಲ್ಲ ಇದೆ, ಅದನ್ನು ಕರಗಿಸಿ ಸಂಪೂರ್ಣವಾಗಿ ಒಂದು ಗೋಳಾಕಾರಕ್ಕೆ ಪರಿವರ್ತಿಸಲಾಗಿದೆ. ಹಾಗಾದರೆ ಗೋಳದ ಘನಫಲವು A frustum of a cone shaped jaggery is melted and remolded completely to the shape of a sphere. Then the volume of the sphere is 4 statement ಕೊಟ್ಟಿದ್ದಾರೆ ನೋಡಿ. ಶಂಕುವಿನ ಭಿನ್ನಕದ ಘನಫಲದ 3ರಷ್ಟಿರುತ್ತದೆ. 3 times the volume of the frustum. ಶಂಕುವಿನ ಭಿನ್ನಕದ ಘನಫಲದ 2ರಷ್ಟಿರುತ್ತೆ. ಅಂದರೆ ಮೊದಲೇನಿತ್ತು ಅದರ ವಾಲ್ಯೂಮ್ಗಿಂತ ಇದು 3 times ಇರುತ್ತೆ. ನೆಕ್ಸ್ಟ್ ಸ್ಪಿಯರ್ ಇದ್ದು ಅಂತ, ಇಲ್ಲಿ ಅದರ 2 times ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಇದೆ ಅಂತ. ಇಲ್ಲಿ ಶಂಕುವಿನ ಭಿನ್ನಕದ ಘನಫಲದ ಅರ್ಧದಷ್ಟಿರ್ತದೆ. ಅಂದರೆ ಭಿನ್ನಕ ಏನು ಫ್ರಸ್ಟಮ್ ಆಫ್ ಕೋನ್ ಏನಿತ್ತು ಅದರ ವಾಲ್ಯೂಮ್ ಏನಿತ್ತು ಅದರ ಹಾಫ್ ಇದೆ ಈಗಿನ ವಾಲ್ಯೂಮ್ ಅಂತ ಕೇಳ್ತಾ ಇದೆ. ಹಾಫ್ ಆಫ್ ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತದೆ, ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್. ಇಲ್ಲಿ ನೋಡಬೇಕಾಗಿರೋದು ವಾಲ್ಯೂಮ್. ವಾಲ್ಯೂಮ್ ಅನ್ನೋದು ಯಾವುದೇ ಶೇಪಲ್ಲಿರಲಿ ಯಾವುದೇ ಸೈಜಲ್ಲಿರಲಿ ವಾಲ್ಯೂಮ್ಸ್ ಆರ್ ಈಕ್ವಲ್ ರಿಮೋಲ್ಡ್ ಮಾಡಿದಾಗ. ಸೊ ಹಾಗಾದರೆ 4th one ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮವಾಗಿರುತ್ತದೆ, ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಇಸ್ ದ ರೈಟ್ ಆನ್ಸರ್. ಅದೇ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ಒಂದು ಭಾಗದಲ್ಲಿ 10 ಪ್ರಶ್ನೆಗಳನ್ನು, ಹೀಗೆ ಒಟ್ಟು 40 ಪ್ರಶ್ನೆಗಳನ್ನು 4 ಭಾಗವಾಗಿ ನಿಮಗೆ ನಾನು ನೀಡಿದ್ದೇನೆ. ಒಟ್ಟು 2 ಪ್ರಶ್ನೆ ಪತ್ರಿಕೆಗಳ ಎಲ್ಲ ಪ್ರಶ್ನೆಗಳನ್ನು 8 ಭಾಗಗಳ ಮೂಲಕ ನಿಮಗೆ ವಿವರಿಸಿದ್ದೇನೆ. ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ, ಮುಂದೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.